ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವಾಗ ನೀವು 1,17,000 ಸ್ಕಾಲರ್ಶಿಪ್ ಬಂದಿದೆ. ಗುಡ್ ನ್ಯೂಸ್ ಅಂತ ಏನು ಹಾಕಿದ್ದೀನಿ. ಹೌದು, ನಿಜವಾಗ್ಲೂ ಕೂಡ 100 ಅಲ್ಲ 200% ಯಾರ ಖಾತೆಗೆ ಬಂದಿದೆ ಅಂತಂದರೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸ್ನೇಹಿತರೆ ನೋಡಿ, ನಮ್ಮ ಒಂದು ಚಾನಲಲ್ಲಿ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರುವಂಥದ್ದು ಚಾನಲು ಎಲ್ಲ ರೀತಿಯಾಗಿ ಸ್ಕಾಲರ್ಶಿಪ್ ಕೂಡ ಹೇಳ್ತಾ ಇರ್ತೀವಿ. ಓಕೆ, ಗೌರ್ನಮೆಂಟ್ ಆ್ಯಂಡ್ ನಾನ್ ಗೌರ್ನಮೆಂಟ್ ಎಲ್ಲನೂ ಕೂಡ ಹೇಳ್ತೀವಿ. ಹಂಗಾಗಿಬಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ. ಸ್ನೇಹಿತರೆ ನೋಡಿ, ನಿಮ್ಗೆ ಹಳೆ ಹೇಳ್ತಾ ಇದ್ದೆ, ಇದು ಕ್ಯಾಟಗರಿ ಮೇಲೆ ಮತ್ತು ಕೋರ್ಸ್ ಮೇಲೆ ಡಿಪೆಂಡ್ ಆಗಿ ಸ್ಕಾಲರ್ಶಿಪ್ಗಳು ಬರ್ತವೆ. ಓಕೆ, SSB ಮಾತ್ರ ಬರುವಂಥದ್ದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಖಂಡಿತವಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಕೂಡ ಬರ್ತದೆ. ಸ್ನೇಹಿತರೆ, ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ನಿಮ್ಗೆ ಯಾರಿಗೆಲ್ಲ ಸ್ಕಾಲರ್ಶಿಪ್ ಬಂದಿದೆ ಕಾಮೆಂಟಲ್ಲಿ ಹಾಕಿ ಅಂತ ಹೇಳಿದೆ. ಹಂಗಾಗಿ ಭಾಳಷ್ಟು ಹುಡುಗರು ಹಾಕಿದ್ರು. ಅದರಲ್ಲೂ ಕೂಡ ನಾನು ದೊಡ್ಡ ಅಮೌಂಟ್ ಇರೋದು ಮಾತ್ರ ಒಂದು ವಿಡಿಯೋ ಮಾಡ್ತಿದ್ದೀನಿ. ಓಕೆ, ಈ ಒಂದು ಸ್ಟೂಡೆಂಟ್ ನೋಡಿ, ಸರ್ ಐ ಗಾಟ್ ಫುಲ್ ಅಮೌಂಟ್ 1,17,000. ಓಕೆ, ಅವ್ನು ಹೇಳಿದನ ನಾನು 1,17,000 ಅಂದರೆ ಬಂದಿದೆ ಅಂತ ಹೇಳ್ದ. ಕೆಳಗಡೆ ಕಾಮೆಂಟ್ಗಳು ನೋಡ್ಬೋದು ನೀವು. ಯಾವಾಗ ಯಾವಾಗ ಬಂತು ಅಂತ ಕೇಳಿದಾನೆ. ಸೊ ಹಂಗಾಗಿಬಿಟ್ಟು ಅವನು ಕೇಳಿದಾನೆ, ಜಸ್ಟ್ ಈಗ ಬಂತು 70,000 ರೂಪಾಯಿ. 10 ದಿನದಿಂದ ಏನಪ್ಪ ಅಂದರೆ 47,000 ಬಂದು ಫುಲ್ ಖುಷಿ ಅಂತಂದು. ಓಕೆ, ಅಂತಂದರೆ ಅವ್ನಿಗೇನಪ್ಪ ಅಂತಂದರೆ ಯಾವ ಒಂದು ಕ್ಯಾಟಗರಿ ಆಗಿರ್ಬೋದು ನೀವೇ ಗೆಸ್ ಮಾಡ್ಬೋದು. ಬೇಕಾದರೆ ತೋರಿಸ್ತೀನಿ ನಿಮ್ಗೆ ಯಾವ ಕ್ಯಾಟಗರಿ ಯಾವ ಕೋರ್ಸ್ ಮಾಡ್ತಿದ್ದಾನೆ ಅಂತಂದು. ಇವಾಗ ಇಲ್ಲಿ ಕಾಣಿಸಿದೆ, ವಿಚ್ ಕ್ಯಾಟಗರಿ ಆ್ಯಂಡ್ ವೈ ದಟ್ ಮಚ್ ಅಮೌಂಟ್ ಬ್ರೋ, ಐ ಗಾಟ್ ಓನ್ಲಿ 8K ಅಂತಂದರೆ ಜನರಲ್ ಸ್ಟೂಡೆಂಟ್. ಓಕೆ, ಜನರಲ್ ಸ್ಟೂಡೆಂಟ್ ಪಾಪ ಏನು ಮಾಡೋಕ್ಕಾಗಲ್ಲ, ಎಷ್ಟು ಬರ್ಬೇಕು ಅಷ್ಟೇ ಬರ್ತದೆ. 8,000 ರೂಪಾಯಿ ಆದರೂ ಬಂದಿದೆ, ಖುಷಿ ಪಡೋ. ಓಕೆ, ಅದು ಕೇಳಿದೆ, ಯಾವ ಕ್ಯಾಟಗರಿ ಬರ್ದಾರೆ ನಿಮ್ಮದು 8,000 ರೂಪಾಯಿ ಬಂದಿದೆ, ನಿಮ್ಗೆ ಯಾಕೆ ಎಷ್ಟೊಂದು ಬಂದಿದೆ. ಸೊ ಅಲ್ಲಿ ಅದಕ್ಕೆ ಅವನು ಆನ್ಸರ್ ಕೂಡ ಮಾಡಿದಾನೆ, ಬ್ರೋ ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್, ಐ ನೋ ದಿಸ್ ಮಚ್, ಐ ವಿಲ್ ಗೆಟ್, ಐ ಆಮ್ SC ಕ್ಯಾಟಗರಿ ಇಂಜಿನಿಯರ್ ಸ್ಟೂಡೆಂಟ್. ಓಕೆ, SC ಯಾರೆಲ್ಲ ಇದ್ದರು, ಇಂಜಿನಿಯರ್ ಮಾಡ್ತಿದ್ರು, ನಿಮಗೆಲ್ಲರೂ ಕೂಡ ಅಮೌಂಟ್ ಶಾಂಕ್ಷನ್ ಆಗೋದಲ್ಲ, ಕ್ರೆಡಿಟ್ ಕೂಡ ಆಗಿಬಿಟ್ಟಿದೆ. ಓಕೆ, ಹಣ ಬಿಡುಗಡೆ ಅಷ್ಟೇ ಅಲ್ಲ, ನಿಮ್ಮ ಒಂದು ಖಾತೆಗೆ ಬಂದು ಹಣ ಜಮಾ ಆಗಿದೆ. ಓಕೆ, ಯಾರೆಲ್ಲ ನಿಮ್ಮ ಹತ್ರ ಫೋನ್ ಪೇ ಈ ರೀತಿ ಎಲ್ಲ ಬ್ಯಾಂಕಿಗೆ ಹೋಗಿ ಚೆಕ್ಔಟ್ ಮಾಡ್ಕೊಬೋದು, ಬಂದಿರ್ತದೆ. ಆ್ಯಂಡ್ ಅದೇ ರೀತಿಯಾಗಿ ಇನ್ನೊಬ್ರು ಕೂಡ ಅದಕ್ಕೆ ಕಮೆಂಟ್ ಮಾಡ್ತಾರೆ, ಐ ಆಮ್ ಆಲ್ಸೋ SC ಕ್ಯಾಟಗರಿ, ಐ ಗಾಟ್ 1,70,000 ಅಮೌಂಟ್. ಅಂತಂದರೆ ಈಗ ಒಂದು 10 ಡೇಸ್ ಬ್ಯಾಕ್ ಏನು ಮಾಡಿದ್ರಪ್ಪ ಅಂದರೆ ಅವ್ನು ಹೇಳ್ದಂಗೆ ಏನು ಮಾಡಿದ್ರು, 10 ಡೇಸ್ ಬ್ಯಾಕು 47,000 ರೂಪಾಯಿ ಕಳಿಸಿದ್ರು. ಇವಾಗ ಏನಪ್ಪ ಅಂದರೆ ಓಕೆ, ಜಸ್ಟ್ ನಿನ್ನೆಯಿಂದ ಏನು ಮಾಡ್ತೀನಿ, ನಿನ್ನೆ ಮೊನ್ನೆ ಅಂದರೆ 2 ದಿನದಿಂದ ಏನು ಮಾಡ್ತಿದ್ದಾರಪ್ಪ ಅಂತಂದರೆ 70,000 ರೂಪಾಯಿ ಹಣನೂ ಕೂಡ ನಿಮಗೆ ಬಿಡುಗಡೆ ಮಾಡ್ತಿದ್ದಾರೆ. ಯಾರಪ್ಪ ಅಂದರೆ SC ಕ್ಯಾಟಗರಿ ಇದ್ದವ್ರಿಗೆ. ಸೊ ನೋಡಿ, ನಮ್ಮ ಜನರಲ್ ಸ್ಟೂಡೆಂಟ್ ಆಯ್ತು ಅಂದರೆ ಹಣ ಕಡಿಮೆ ಬರುತ್ತೆ, ಬರಲ್ಲ ಅಂತಲ್ಲ, ಎಲ್ಲರೂ ಕೂಡ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಕೂಡ ಬಂದೇ ಬರ್ತದೆ. ಬಟ್ ಜನರಲ್ ಸ್ಟೂಡೆಂಟು ಕೋರ್ಸ್ ಯಾರೆಲ್ಲ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇಂಜಿನಿಯರ್ ಸ್ಟೂಡೆಂಟ್ ಆಗಿತ್ತಪ್ಪ ಅಂದರೆ ಹೇಳ್ದಂಗೆ ನೋಡಿ 1,17,000 ರೂಪಾಯಿ ಅಂದರೆ ಅವ್ನ ಫೀಸ್ ಎಲ್ಲನೂ ಕೂಡ ಇದರಲ್ಲೇ ಮುಗಿದು ಮತ್ತೆ ಅವನು ಸ್ವಲ್ಪ ಸ್ಟಡಿ ಕೂಡ ದುಡ್ಡು ಉಳಿಸ್ಕೋಬೋದವ. ಓಕೆ, ಸೊ ಬೇರೆ ಬೇರೆ ಕೋರ್ಸ್ ಮಾಡೋರಿಗೆ, ಬೇರೆ ಒಂದು ಕ್ಯಾಟಗರಿ ಇದ್ದವ್ರಿಗೆ ಹಣ ಕಡಿಮೆ ಬರ್ತದೆ, ಅದರಲ್ಲೇ ಕೊಟ್ಟಿದ್ದರಲ್ಲೇ ಸ್ವಲ್ಪ ಏನ್ಬೋದು ತೃಪ್ತಿ ಪಡ್ಗೋರಿ. ಓಕೆ, ಅವ್ರಿಗಿಷ್ಟು ನಮಗಿಷ್ಟು ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಗೌರ್ನಮೆಂಟು ಆ ರೀತಿ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತವೆ. ಅಷ್ಟಾದರೂ ಬರ್ತಲ್ಲ, ಖುಷಿ ಪಡ್ರಿ. ಸರಿ, ಏನೇ ಆಗಲಿ, ಈಗ SC ಸ್ಟೂಡೆಂಟ್ಗೆ ಹಣ ಜಮಾ ಆಗಿದೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋರಿ, ನಿಮ್ಮ ಒಂದು ಹಣ ನಿಮ್ಮ ಬ್ಯಾಂಕಿಗೆ ಬಂದಿರ್ತದೆ. ಓಕೆ, ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಒಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.